ಇನ್ನು ಕಾಂಗ್ರೆಸ್ನಲ್ಲಿ ಕಗ್ಗಂಟಾಗ್ತಾ ಇದೆ ಕೋಲಾರದ ಟಿಕೆಟ್ ನಮ್ಮ ಕುಟುಂಬಕ್ಕೆ ಬೇಕು ಅಂತ ಸಚಿವ ಮುನಿಯಪ್ಪನವರು ಪಟ್ಟು ಹಿಡಿದು ಕೂತಿದ್ದಾರೆ. ಕಾಂಗ್ರೆಸ್ನಲ್ಲಿ ದಿನದಿಂದ ದಿನಕ್ಕೆ ಕಗ್ಗಂಟಾಗ್ತಾ ಇದೆ ಕೋಲಾರದ ಮಕ್ಕಳಿಗೆ ಟಿಕೆಟ್ ಕೊಡಬೇಕು ಅಂತ ಸಚಿವ ಮುನಿಯಪ್ಪ ಪಟ್ಟು ಹಿಡಿದಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವ್ರನ್ನ ಭೇಟಿಯಾಗಿದ್ರು. ಎಲ್ಲರ ಮಕ್ಕಳಿಗೂ ಸಿಕ್ಕಿದೆ, ನನ್ನ ಮಕ್ಕಳಿಗೂ ಕೊಡಿ, ನಾನು 35-40 ವರ್ಷದಿಂದ ಪಕ್ಷ ಕಟ್ಟಿದ್ದೀನಿ. ರಮೇಶ್ ಕುಮಾರ್ ಅವರೇನು ಯಾರ ವಿರುದ್ಧನೂ ಏನು ಮಾತಾಡಿಲ್ಲ, ಗುಡ್ ನ್ಯೂಸ್ ಸಿಗುತ್ತೆ ಅಂತಕ್ಕಂಥ ಆಶಾಭಾವನೆಯಲ್ಲಿ ನಾನು ಇದ್ದೀನಿ ಅಂತ ಮುನಿಯಪ್ಪನವ್ರು ಹೇಳಿದ್ರು. ಅವ್ರ ಜೊತೆಯಲ್ಲಿ ಅವರ ಪುತ್ರಿ ನಂದಿನಿ ಮತ್ತು ಅಳಿಯ ಚಿಕ್ಕಪೆದ್ದಣ್ಣ ಇವರೆಲ್ಲರೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ನಿವಾಸಕ್ಕೆ ಬಂದಿದ್ದರು. ಸೇಮ್ ಮಹದೇವಪ್ಪ ಕೇಳ್ತಾ ಇರೋದು ಕೂಡ ಅದೇನೆ, ಎಲ್ಲರೂ ಮಂತ್ರಿಗಳ ಮಕ್ಕಳಿಗೂ ಕೊಟ್ಟಿದ್ದೀರಾ, ನನ್ನ ಮಗನಿಗೂ ಕೊಡಿ ಅಂತ ಮುನಿಯಪ್ಪ ಅವ್ರದ್ದು ಅದೇ ಡಿಮಾಂಡ್. 40 ವರ್ಷದಿಂದ ಪಾರ್ಟಿ ಕಟ್ಟಿದ್ದೇನೆ, ಎಲ್ಲ ಮಕ್ಕಳಿಗೆ ಕೊಟ್ಟಿದ್ದಾರೆ, ನಮಗೂ ಕೊಡಬೇಕಂತ ನಾನು ಹೈಕಮಾಂಡ್ಗೂ ಹೇಳಿದ್ದೀನಿ, ಅಧ್ಯಕ್ಷರಿಗೆ ಹೇಳಿದ್ದೀನಿ, ಮುಖ್ಯಮಂತ್ರಿಗಳಿಗೂ ಹೇಳಿದ್ದೀನಿ, ಆಶಾಭಾವನೆ ಹೊಂದಿದ್ದೀನಿ. ಇಷ್ಟು ದಿನ ಪಾರ್ಟಿ ಕಟ್ಟಿದ್ದೀನಿ ನಾನು. ಅಕಸ್ಮಾತ್ ಮೊನ್ನೆ ಸೋಲಾಗಿದೆ, ಆದರೆ ಅದನ್ನು ಉಳಿಸ್ಬೇಕು. ಆ ಸೋಲಾಗಿರೋದನ್ನು ಮತ್ತೆ ಕಾಂಗ್ರೆಸ್ ಪಕ್ಷನಲ್ಲಿ ಗೆಲ್ಲಿಸಬೇಕು ಅಂತ ನಾನು ಅಭಿಪ್ರಾಯಪಟ್ಟಿದ್ದೀನಿ. ಅದಕ್ಕೆ ನಾನು ಮತ್ತೆ ಅಧ್ಯಕ್ಷರಿಗೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೇನೆ. ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡಿದ್ದೇನೆ. ನಾನು ಆಶಾಭಾವನೆ ಹೊಂದಿದ್ದೀನಿ. ಇಡೀ ದೇಶ ರಾಜ್ಯ ನೋಡ್ತಾ ಇದೆ, ಇದರ ಬಗ್ಗೆ ಅವರು ಗಂಭೀರವಾಗಿ ತೆಗೆದುಕೊಂಡು ಮಾಡ್ತಾರೆ ಅಂತ ನಾನು ಆಶಾಭಾವನೆ. ಕೋಲಾರದಲ್ಲಿ ನಿಮ್ಮ ರಾಜಕೀಯ ವಿರೋಧಿಗಳು ಅವ್ರಿಗೆ ಫ್ಯಾಮಿಲಿ ಕೊಡಬಾರ್ದು ಅಂತ ಬಹಳಷ್ಟು ಅಡ್ಗಾಲಾಗ್ತಾ ಇದ್ದಾರೆ. ನಾನು ಒಂದು ತಾಲೂಕು ಒಂದು ಜಿಲ್ಲೆಗೆ ಸೀಮಿತವಾದಂಥ ವ್ಯಕ್ತಿ ಅಲ್ಲ. ಈ ರಾಜ್ಯದಲ್ಲಿ ನನ್ನದೇ ಆದಂಥ ಜನ ಇದೆ, ಆ ಜನಕ್ಕೆ ಉತ್ತರ ಕೊಡಬೇಕಾಗ್ತದೆ. ಈ ಸೀಟು ಒಂದು ತಾಲೂಕು ಒಂದು ಜಿಲ್ಲೆಗೆ ಸಂಬಂಧ ಇಲ್ಲ, ಒಬ್ಬ ವ್ಯಕ್ತಿಗೆ ಸಂಬಂಧ ಇಲ್ಲ. ಎಲ್ಲ ಕಡೆಯೂ ವಿಶ್ವಾಸ ಇರ್ತದೆ, ಅವಿಶ್ವಾಸ ಇರ್ತದೆ. ಇದೊಂದು ದೊಡ್ಡ ಪಾರ್ಟಿ, ಇವೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಬೇಕು. ನಾನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡೆಯೋಣ. ಸುಖೇಶ್, ಮುನಿಯಪ್ಪನವರಾಗ್ಬೋದು, ಮಹದೇವಪ್ಪನವರಾಗ್ಬೋದು, ಒಂದೇ ಕ್ಲೈಮ್ ಮಾಡ್ತಾ ಇರೋದು, ಬೇರೆ ಮಂತ್ರಿಗಳ ಮಕ್ಕಳಿಗೆ ಕೊಟ್ಟಾಗಿ ನಮ್ಗೆ ಮಕ್ಕಳಿಗೂ ಕೊಡಿ ಅಂತಂದ್ಬಿಟ್ಟು ಹೋಗಿ ಡಿ.ಕೆ. ಶಿವಕುಮಾರ್ ಭೇಟಿ ಮಾಡಿದ್ದಾರೆ. ಏನಾದರೂ ಭರವಸೆ ಸಿಕ್ಕಿದೆಯಾ ಮುನಿಯಪ್ಪನವ್ರಿಗೆ, ಹೇಗೆ? ಅರವಿಂದ್, ಖಂಡಿತ ಅಲ್ಲಿ ಮಹದೇವಪ್ಪನವರು ಪುತ್ರನಿಗೆ ಕೇಳ್ತಾ ಇದ್ರೆ, ಇಲ್ಲಿ ಮುನಿಯಪ್ಪ ಅವರು ತಮ್ಮ ಅಳಿಯನಿಗೆ ಟಿಕೆಟ್ ಅನ್ನ ಕೇಳ್ತಾ ಇದ್ದಾರೆ. ಎರಡು ಕಡೆ ಕೂಡ ಕುಟುಂಬಕ್ಕೆ ಕೇಳ್ತಾ ಇರೋದು ಕೂಡ ಎರಡು ಜಿಲ್ಲೆಯ ಪರಿಸ್ಥಿತಿ ವಿಭಿನ್ನವಾದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಒಂದು ಕಡೆ ಸಚಿವರ ಸ್ಪರ್ಧೆ ಅನಿವಾರ್ಯ ಆದ್ರೆ, ಇಲ್ಲಿ ಸಚಿವರು ಕಾಂಪ್ರಮೈಸ್ ಆದ್ರೆ ಬೇರೆ ಅಭ್ಯರ್ಥಿ ಹಾಕ್ಲಿಕ್ಕೂ ಕೂಡ ವ್ಯವಸ್ಥೆ ಇದೆ ಅನ್ನುವಂಥದ್ದು. ಅಂದ್ರೆ ಸ್ಥಳೀಯವಾಗಿ ಜಿಲ್ಲಾ ಮಟ್ಟದಲ್ಲಿ ಬೇರೆ ಬೇರೆ ಸ್ಥಿತಿಗತಿಗಳು ಎರಡು ಕಡೆ ಬೇರೆ ಇದ್ದಂತೆ ಇದೆ. ಆದರೆ ಕೆ. ಎಚ್. ಮುನಿಯಪ್ಪ ಅವರು ಈ ಬಾರಿ ಪಟ್ಟಣ ಹಿಡಿದಿರುವಂಥದ್ದು ತಮ್ಮ ಅಳಿಯನಿಗೆ ಟಿಕೆಟ್ ಅನ್ನು ಕೊಡಿಸ್ಕೊಳ್ಳೇಬೇಕು ಅನ್ನುವಂಥ ಹಠಕ್ಕೆ ಬಿದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಶತಾಯಗತಾಯ ಅಳಿಯನಿಗಾಗಿ ಅವರು ಲಾಬಿಯನ್ನ ಮಾಡ್ತಾ ಇರುವಂಥದ್ದು. ಕೆಪಿಸಿಸಿ ಅಧ್ಯಕ್ಷ ಮತ್ತು DCM ಕೂಡ ಆಗಿರುವಂಥ ಡಿ.ಕೆ. ಶಿವಕುಮಾರ್ನ ಭೇಟಿ ಮಾಡಿದ್ರು. ಅಳಿಯನ ಜೊತೆ ಮಗಳನ್ನು ಕೂಡ ಕರೆದುಕೊಂಡು ಬಂದು ಇಬ್ಬರನ್ನೂ ಕೂಡ ಭೇಟಿ ಮಾಡಿಸಿ ಸಾಕಷ್ಟು ಹೊತ್ತು ಮಾತುಕತೆಯನ್ನು ನಡೆಸಿದ್ದಾರೆ. ಯಾಕಂದ್ರೆ ಒಂದೆರಡು ದಿನದ ಒಳಗಾಗಿ ಅಧಿಕೃತವಾಗಿ ಅನೌನ್ಸ್ ಆಗಬೇಕು. ಮತ್ತು ಇವತ್ತು AICCಯ ಪ್ರಧಾನ ಕಾರ್ಯದರ್ಶಿ ಮತ್ತು ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಕೂಡ ಆಗಿರ್ತಕ್ಕಂಥ ಸುರ್ಜೇವಾಲಾ ಕೂಡ ಮಧ್ಯಾಹ್ನದ ನಂತರ ಬೆಂಗಳೂರಿಗೆ ಬರ್ತಾ ಇರೋದ್ರಿಂದ ಅವರ ಜೊತೆಯೂ ಕೂಡ ಈ ಟಿಕೆಟ್ಗಳ ಹಂಚಿಕೆ ವಿಚಾರವಾಗಿ ಒಂದಷ್ಟು ಮಾತುಕತೆ ಕೂಡ ಇದೆ. ಹಾಗೆ ಅದಕ್ಕೆ ಬೇಕಾದಂಥ ವೇದಿಕೆಯನ್ನು ಸಿದ್ಧಪಡಿಸಿಕೊಳ್ಳುವ ಪ್ರಯತ್ನವನ್ನು ಮುನಿಯಪ್ಪ ಅವರು ಮಾಡದಂತೆ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ತಮ್ಮ ಅಳಿಯನಿಗೆ ಬಾರಿ ಟಿಕೆಟ್ ಕೊಡಿಸಲೇಬೇಕು ಅನ್ನುವಂಥ ಹಠಕ್ಕೆ ಕೆ. ಎಚ್. ಮುನಿಯಪ್ಪ ಅವರು ಬಿದ್ದಂಗೆ ಕಾಣಿಸ್ತಾ ಇದೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಸುಖೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ಪ್ರಯತ್ನಗಳನ್ನ ಪಡಲೇಬೇಕಾಗುತ್ತೆ, ಇದನ್ನ ಲಾಬಿ ಅನ್ನೋದಕ್ಕಾಗಲ್ಲ. ಕೆಲವರು ಹಕ್ಕು ಸ್ಥಾಪನೆಯನ್ನ ಮಾಡ್ತಾರೆ, ನನ್ನ ಹಕ್ಕು ಕೊಡಿಯೋದು ಅಂತಂದ್ಬಿಟ್ಟು. ಆ ರೀತಿಯಲ್ಲಿ ಮುನಿಯಪ್ಪನವರು ಕೂಡ 35-40 ವರ್ಷದಿಂದ ಪಕ್ಷ ಕಟ್ಟಿದ್ದೀನಪ್ಪ, ನನ್ನ ಅಳಿಯನಿಗೂ ಕೂಡ ಟಿಕೆಟ್ ಕೊಡಿ, ನಾನು ಗೆಲ್ಲಿಸ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕೊನೆಗೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನವನ್ನು ಮಾಡಬೇಕಾಗಿದೆ.